ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಾಧವ್ ಕಿರಣ್ ಅಂತ. ಸೊ ಡ್ರೋನಾಕ್ ಏರೋಸ್ಪೇಸ್ ಕಂಪ್ನಿಯ ಒನ್ ಆಫ್ ದ ಡೈರೆಕ್ಟರ್. ಏನು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಾರೆ ಅಂತ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ನಾವು ಯಾವತ್ತೂ ಯಾವ ಮಾಧ್ಯಮದ ಮುಂದೆನೂ ಬಂದಂಥವ್ರಲ್ಲ. ಆಮೇಲೆ ನನಗಿದೆಲ್ಲ ಈ ಥರ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದು, ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅನ್ನುವಂಥ ಉದ್ದೇಶನೂ ನನಗಿಲ್ಲ. ಆದರೆ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ, ಡಾಕ್ಟರ್ ಪ್ರಯಾಗನ್ ಅವರು ಹೆಸರು ಉಲ್ಲೇಖ ಮಾಡಬಾರ್ದು ಅಂದ್ಕೊಂಡಿದ್ದೆ, ಬಟ್ ಹೆಸರು ಉಲ್ಲೇಖ ಮಾಡುವಂಥ ಅನಿವಾರ್ಯತೆ ಬಂದಿದೆ. ಯಾಕೆಂದರೆ ಜಸ್ಟ್ ನಾವು ಈಗ ನನಗೆ ಒಂದು ಕಾಲ್ ರೆಕಾರ್ಡಿಂಗ್ ಸಿಕ್ತು. ಆ ವ್ಯಕ್ತಿ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರಿಗೆ ಇದರಿಂದ ಏನು ಸಿಕ್ಕುತ್ತೆ ಅಂತಲೂ ಗೊತ್ತಿಲ್ಲ. ಅವರು ತುಂಬ ಬೇಡದೇ ಇರುವಂಥ ವಿಚಾರಗಳನ್ನೆಲ್ಲ ತಗೊಂಡು ಇರ್ರೆಸ್ಪಾನ್ಸಿಬಲ್ ಆಗಿ ಒಬ್ಬ ಇರ್ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಬೀಯಿಂಗ್ ಎ ಗೌರ್ಮೆಂಟ್ ಅಫಿಷಿಯಲ್, ಅವರು ಬೇಡದೇ ಇರುವಂಥ ವಿಚಾರಗಳನ್ನೆಲ್ಲ ತಗೊಂಡು ಮಾತಾಡ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ನನಗೆ ನಗು ಬರ್ತಾ ಇರುವಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಆ ಸಾರಂಗ್ ಮಾನೆ ಅನ್ನುವಂಥವನ್ನ ಬಲವಂತ ಮಾಡಿ ನೀನು ಬರಬೇಕು, ನೀನು ಫ್ರಾಡ್ ಮಾಡ್ತಾ ಇದ್ದಾರೆ, ನಿನಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಕರೀತಾ ಇದ್ದಾರೆ ಅವರೇ. ನೆನೆ ವೆರಿ ಸಿಂಪಲಾಗಿ ಹೇಳ್ತೀನಿ, ನಾನು ನೆನ್ನೆನೂ ಕ್ಲಿಯರಾಗಿ ಹೇಳಿದ್ದೀನಿ, ನಮ್ಮದು ಅವ್ರದ್ದು ಕಮರ್ಷಿಯಲಿ ವ್ಯವಹಾರ ಇದೆ, ಹೌದು ಒಪ್ಕೊಳ್ತೀವಿ ನಾವು, ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ, ನಾನು ಕೊಡಲ್ಲ ಅಂತಲೂ ಹೇಳಿಲ್ಲ. ಈವನ್ ನಮ್ಮದು ಅವ್ರದ್ದು ಕಮಿಟ್ಮೆಂಟ್ ಆಗಿದ್ದೆ ಏನಪ್ಪ ಅಂತ ಹೇಳ್ತು ಅಂದರೆ, ಸಾರಂಗ್ ಇದು ಒಂದು ಫುಲ್ ಸ್ಟೋರಿನ ನಾನು ಹೇಳಿಬಿಟ್ಟು ನರೇಟ್ ಮಾಡ್ತಾ ಹೋಗ್ತೀನಿ. ಸಾರಂಗ್ ಮಾನಿ ಅವರು ಒಂದು ಕಡೆ ಪ್ರತಾಪ್ ಸರ್ಗೆಲ್ಲೋ ಸಿಕ್ಕಿದಾಗ ಅವ್ರದ್ದು ಕಮ್ಯುನಿಕೇಷನ್ ಆಗುತ್ತೆ. ಆವಾಗ ಪ್ರತಾಪ್ ಸರ್ದು ಆಫೀಸು ಧೂಲೆನಲ್ಲಿರುತ್ತೆ. ಸೊ ಅಲ್ಲಿಂದ ಏನಾಗುತ್ತೆ, ನಾವು ಬ್ಯಾಂಗ್ಳೂರಿಗೆ ಬರ್ತಾರೆ, ನಾವು ಪ್ರತಾಪ್ ಎಲ್ಲರೂ ಸೇರಿಕೊಂಡು ನಾವಿಲ್ಲಿ ಬ್ಯಾಂಗ್ಳೂರಲ್ಲಿ ಆಫೀಸ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಸಾರಂಗ್ ಮಾನಿನೂ ಕೂಡ ಬ್ಯಾಂಗ್ಳೂರಿಗೆ ಬರ್ತಾರೆ. ಸೊ ನಾನು ಸ್ವಲ್ಪ ಎಲೆಕ್ಷನಲ್ಲಿ ಬ್ಯುಸಿ ಇರ್ತೀನಿ. ಬ್ಯುಸಿ ಇದ್ದಾಗ ನನ್ನ ಜಾಗಕ್ಕೆಲ್ಲ ಬರ್ತಾರೆ, ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗ್ತಾರೆ. ಎಲ್ಲ ಮಾತಾಡಾದ್ಮೇಲೆ ಅವರು ಕೆಲವು ಪಾಯಿಂಟ್ಸ್ಗಳನ್ನ ಹೇಳ್ತಾರೆ. ಅದು ನಾನು ಇಲ್ಲಿ ಮಾಧ್ಯಮದ ಮುಖಾಂತರ ಹೇಳಲೇಬೇಕು. ಏನಂತ ಹೇಳಿದ್ರೆ, ನಿಮ್ಮ ಪಾಪ್ಯುಲಾರಿಟಿ, ನಿಮ್ಮ ಫ್ಯಾನ್ ಬೇಸು, ಇದನ್ನೆಲ್ಲ ನಾನು ನೋಡಿ ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಕೃಷಿ ಉಡಾನು ಇವಾಗ ಈಗ ಸ್ವಲ್ಪ ಚಿಗುರ್ತಾ ಇದೆ. ಈ ಕೃಷಿ ಉಡಾನಿಗೆ ನಿಮ್ಮ ಫ್ಯಾನ್ ಬೇಸ್ ಎಲ್ಲ ಸಿಕ್ತು ಅಂತಾರೆ, ನಿಮಗೆ ಮಿಲಿಯನ್ ಗಟ್ಸ್ಲೆ ಫಾಲೋವರ್ಸ್ ಎಲ್ಲ ಇರೋದ್ರಿಂದ ಅವರು ನಮ್ಮ ಕೃಷಿ ಉಡಾನ್ ಅನ್ನುವಂಥ ಬಗ್ಗೆ ಅವೇರ್ನೆಸ್ ಬರುತ್ತೆ. ಅದಕ್ಕೋಸ್ಕರ ನೀವು ಇದು ಮಾಡಿ ಅಂತ ಹೇಳ್ತಾರೆ. ಸೊ ಯಾಕೆಂದರೆ ಯಾಕೆ ಈ ಪಾಯಿಂಟ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಮಾತುಕತೆ ಆಡೋದಕ್ಕಿಂತ ಮುಂಚೆ ಅವ್ರದ್ದು ನಮ್ಮದು ಕೊಲಾಬ್ರೇಷನ್ ಆಗಿದ್ದೇನೆ ಪ್ರತಾಪ್ ಸರ್ ಪಾಪ್ಯುಲಾರಿಟಿ ನೋಡಿಕೊಂಡು. ಇದು ಯಾವಾಗ ಆಗಿತ್ತು ಸರ್ ಅಂತ? ಇದು ಲಾಸ್ಟ್ ಇಯರ್ ಜಾನ್ವರಿನಲ್ಲಿ 2023ನಲ್ಲಿ ಆಗಿದ್ದಂಥ ವಿಷಯ. ಅವಾಗ ಏನು ಮಾಡಿದ್ರು, ನಮ್ಮ ಪಾಪ್ಯುಲಾರಿಟಿನೆಲ್ಲ ನೋಡ್ಕೊಂಡು, ಪ್ರತಾಪ್ ಸರ್ ಪಾಪ್ಯುಲಾರಿಟಿ ನೋಡಿಕೊಂಡೇ ಅವ್ರು ಬಂದಿದ್ದು. ಆಮೇಲೆ ನಾವು ಎಲ್ಲ ಕಡೆನೂ ವಿಸಿಟ್ ಮಾಡಿದ್ವು. ಅವ್ರಿಗೆ ಎಷ್ಟು ರೆಸ್ಪಾನ್ಸ್ ಕೊಡ್ತಿದ್ರು, ಪ್ರತಾಪ್ ಸರ್ ಅಂದರೆ ಯಾವ ಥರ ಕೂತ್ಕೊಂಡು ಮಾತಾಡ್ತಾ ಇದ್ರು. ಯಾಕೆಂದರೆ ನಾವೊಂದು ನಮ್ದು ಆವಾಗ ಮಂಡ್ಯ ಸೈಡೆಲ್ಲ ನಾವು ಒಂದಷ್ಟು ಸ್ಪ್ರೇ ಎಲ್ಲ ಮಾಡ್ತಾ ಇದ್ದೋ. ಆ ಸ್ಪ್ರೇ ಮಾಡಬೇಕಾದ್ರೆ ಅವರು ಕೂಡ ಬಂದಿದ್ದರು, ಇಲ್ಲೇ ಬ್ಯಾಂಗ್ಳೂರಲ್ಲೇ ಉಳಿದಿದ್ರು. ಒಂದೆರಡು ದಿನ ನಾವೇನೇ ಅವ್ರಿಗೆ ಸ್ಟೇ ಎಲ್ಲ ಅರೇಂಜ್ ಮಾಡಿದ್ದು. ಫ್ಲೈಟ್ ಕೂಡ ನಾವೇ ಬುಕ್ ಮಾಡಿಕೊಟ್ಟಿದ್ದು ಅವರಿಗೆ. ಅವರು ಬರ್ತೀವಿ ಅಂತ ಹೇಳಿದ್ರು, ಸರಿ ನಾವೇ ಎಲ್ಲ ಟ್ರೀಟ್ ಮಾಡ್ತೀವಿ, ನಮ್ಮ ಕಡೆನೇ ಎಲ್ಲ ಇರಲಿ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಮಗೂ ಒಂದು ಇದ್ದಿತ್ತು, ಏನಪ್ಪ ಅಂತ ಹೇಳ್ತು ಅಂತಂದರೆ, ಅವ್ರ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. ಹಾನೆಸ್ಟ್ಲಿ ಸ್ಪೀಕಿಂಗ್, ಸಾರಂಗ್ ಮಾನಿ ಅವ್ರದ್ದು ಕೃಷಿ ಉಡಾನ್ ಅಂತ ಏನು ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿತ್ತು ಕಾನ್ಸೆಪ್ಟು. ಅಂದರೆ ರೈತರಿಗೆ ಸ್ಪ್ರೇ ಮಾಡಿಕೊಡುವಂಥದ್ದು ಅಂತ ಅಂದ್ಬಿಟ್ಟು ಅವರು ನಮ್ಮ ಹತ್ರ ಸ್ಟ್ರಾಟಜಿಸ್ಟ್ ಆಗಿ ನನ್ನ ಹತ್ರನೂ ಪ್ಲ್ಯಾನ್ ಕೇಳಿದ್ರು. ನಾನು ಹೇಳಿದೆ, ರೈತರಿಗೆ ಈ ಥರ ಕಡಿಮೆ ದುಡ್ಡಲ್ಲಿ ನಾವು ಸ್ಪ್ರೇ ಮಾಡೋಣ, ಮಾರ್ಕೆಟ್ ಪ್ಲೇಸಲ್ಲಿ ಬೇರೆ ಥರ ಡ್ರೋನ್ಗಳನ್ನೆಲ್ಲ ಇಡೋಣ ಅಂತ ಅಂದ್ಬಿಟ್ಟೆಲ್ಲ ನಾನು ತುಂಬ ಸ್ಟ್ರಾಟಜೀಸ್ ಎಲ್ಲ ಮಾಡಿದೆ. ನಮ್ಮ ಸ್ಟ್ರಾಟಜಿ ಇಷ್ಟ ಆಗಿದ ತಕ್ಷಣ ಏನಂತ ಹೇಳಿದ್ರು, ನಮ್ಮ ಸ್ಟ್ರಾಟಜಿ ಇಷ್ಟ ಆಯಿತು, ಪ್ರತಾಪ್ ಸರ್ ಪಾಪ್ಯುಲಾರಿಟಿ ಇಷ್ಟ ಆಯಿತು, ಸೊ ನಾವು ಕೊಲಾಬ್ರೇಟ್ ಆಗೋಣ ಅಂತ ಹೇಳಿದ್ರು. ಬಟ್ ಅಲ್ಲಿ ಒಂದು ತುಂಬ ದೊಡ್ಡ ವಿಚಾರ ಬರುತ್ತೆ. ಏನಪ್ಪ ಅಂತಂದರೆ, ಅವ್ರ ಕಂಪ್ನಿನಲ್ಲೂ ಲೈಸೆನ್ಸ್ ಇಲ್ಲ ಡ್ರೋನ್ನ ಇದು ಮಾಡೋದಕ್ಕೆ, ಏನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ. ನಮ್ಮ ಕಂಪ್ನಿನಲ್ಲೂ ಲೈಸೆನ್ಸ್ ಇರಲ್ಲ. ಸೊ ಅವಾಗ ನಾವೊಂದು ಮಾತಾಡ್ತೀವಿ, ಈ ಲೈಸೆನ್ಸ್ನ ತಗೊಂಡು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಡೋಕ್ಕಾಗೋದು, ಇಮ್ಮಿಡಿಯೇಟಾಗಿ ನಾವು ಮಾಡ್ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅವ್ರೇನಂತ ಹೇಳ್ತಾರೆ ಅಂದರೆ, ಇಲ್ಲ ನಮಗೆ ಪಾಪ್ಯುಲಾರಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಪಾಪ್ಯುಲಾರಿಟಿ ಇದಾಗಿರೋದ್ರಿಂದ ನಮಗೇನು ಅಂತ ಅರ್ಜೆಂಟ್ ಇಲ್ಲ, ನೀವು ಮಾಡಿಕೊಡಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ನಾವೇನಂತ ಹೇಳ್ತೀವಿ, ಆಯಿತು ನಾವು, ಯಾಕೆಂದರೆ ಪ್ರತಾಪ್ ಸಾರು ಒಂದು ಹೊಸ ಥರದ್ದು, ನೆನ್ನೆ ಯಾರೋ ಯೂಟ್ಯೂಬ್ ಚಾನಲ್ ಅವರು ಹೇಳಿದ್ರು, ಏನೋ ಒಂದು ಆವಿಷ್ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ ಅವರು, ಮಾಧವ್ ಕಿರಣ್ ಅನ್ನೋರು ಅಂತ ಹೇಳಿದ್ರು. ಬಾಸ್, ನಿಮಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ, ನೀವು ಈ ವಿಡಿಯೋ ನೋಡ್ತು ಅಂತಂದರೆ ನೀವು ಇದಕ್ಕೆ ಕ್ಲಾರಿಟಿ ತಗೊಳ್ಳಿ. ಆವಿಷ್ಕಾರ ಇನೋವೇಷನ್ ಅಂತ ಹೇಳ್ತು ಅಂದರೆ, ಇನೋವೇಷನ್ ನನಗೂ ಗೊತ್ತಿಲ್ಲ, ಐ ಆಮ್ ನಾಟ್ ಎ ಸೈಂಟಿಸ್ಟ್. ಓಕೆ, ಈ ಡ್ರೋನ್, ಅಗ್ರಿಕಲ್ಚರ್ ಡ್ರೋನಲ್ಲಿ ಇನ್ನೇನು ಮಾಡ್ತಾರೆ ಅಂತ ಹೇಳ್ತು ಅಂತಂದರೆ, ಆವಿಷ್ಕಾರಗಳು ಪ್ರತಿಯೊಂದು ದಿನವೂ ನಡೀತಾ ಇರುತ್ತೆ. ಒಂದು ಮೊಬೈಲ್ ಫೋನ್ನ ಒಬ್ಬ ರೆಡಿ ಮಾಡ್ತಾನೆ ಫಸ್ಟು, ಅದಷ್ಟಕ್ಕೆ ನಿಂತೋಗಲ್ಲ, ಮತ್ತೆ ಅಪ್ಡೇಟ್ ಆಗ್ತಾ ಇರುತ್ತೆ, ಮತ್ತೆ ಹೊಸ ಥರ ಬರ್ತಾ ಇರುತ್ತೆ. ಅದನ್ನೇ ಆವಿಷ್ಕಾರ ಅಂತ ಹೇಳೋದು, ಇನೋವೇಷನ್ ಅಂತ ಹೇಳುವಂಥದ್ದು. ಅಗ್ರಿಕಲ್ಚರ್ ಡ್ರೋನು ಈಗ ಮಾಡಿರೋದೇ ಅಲ್ಟಿಮೇಟ್ ಅಲ್ಲ,
ಅದರಲ್ಲಿ ಇನ್ನೂ ಏನೇನು ಸ್ಪೆಷಲೈಸೇಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಬ್ಯಾಟ್ರಿ ಲೈಫ್ ಅನ್ನುವಂಥದ್ದು ಏನಾಗ್ತಿದೆ ಅಂತಂದರೆ ಬರೀ 2 ರೌಂಡ್ಗೆನೇ ಕೂಡ ಅದು ಆಫ್ ಆಗ್ತಾ ಇದೆ, ಕಟ್ ಆಗ್ತಾ ಇದೆ. ಬ್ಯಾಟ್ರಿ ಮೇಲೆ ವರ್ಕ್ ಮಾಡ್ತಿರ್ಬೋದು ಅವರು, ಸ್ಪೀಡ್ ಮೇಲೆ ವರ್ಕ್ ಮಾಡ್ತಿರ್ಬೋದು. ತುಂಬ ಸ್ಮೂತ್ ಇರುವಂಥ ಗಿಡಗಳೆಲ್ಲ ಮುರಿದೋ ಕಿತ್ತೋಗುತ್ತೆ. ಅದು ಏನೋ ಹೂ ಗಿಡಕ್ಕೆಲ್ಲ ಸ್ಪ್ರೇ ಮಾಡೋಕ್ಕಾಗ್ತಿಲ್ಲ, ಫೆದರ್ಸ್ ಎಲ್ಲ ಬಿದ್ದೋಗುತ್ತೆ. ಆ ಫೆದರ್ಸ್ನ ಚೇಂಜ್ ಮಾಡುವಂಥ ಹೊಸ ಥರದ ಫೆದರ್ಗಳನ್ನ ಇದು ಮಾಡ್ತಿರ್ಬೋದು, ಅಥವಾ ಏನಾದರೂ ಆವಿಷ್ಕಾರ ಮಾಡ್ತಿರ್ಬೋದು. ಇನೋವೇಷನ್ಗೆ ದರ್ ಇಸ್ ನೋ ಎಂಡ್. ಓಕೆ, ಏನು ಆವಿಷ್ಕಾರ ಮಾಡ್ತಿದ್ದಾರೆ, ಏನು ಇದು ಮಾಡ್ತಿದ್ದಾರೆ, ಐ ಆಮ್ ನಾಟ್ ಎ ಸೈಂಟಿಸ್ಟ್, ನನಗೆ ಅದ್ರ ಫಾರ್ಮುಲಾಗಳು ಗೊತ್ತಿಲ್ಲ. ಐ ಆಮ್ ಜಸ್ಟ್ ಎ ಡೈರೆಕ್ಟರ್. ಆ್ಯಸ್ ಎ ಬಿಸ್ನೆಸ್ ಪ್ರಾಸ್ಪೆಕ್ಟಿವಿಂದ ಬಂತು ಅಂತಂದರೆ ಏನು ಮಾತಾಡ್ಬೋದು ಅದನ್ನು ನಾನು ಮಾತಾಡ್ಬೋದು. ಟೆಕ್ನಿಕಲಿ ಮಾತಾಡಬೇಕು ಅಂದರೆ ಅದು ಪ್ರತಾಪ್ ಸರೇ ಬರಬೇಕು.